ತರಕಾರಿ ಪಲ್ಯ ಮಾಡಲು ಮೊದಲಿಗೆ ಒಂದು ಬಾಣಲೆಯಲ್ಲಿ ಈಗ ಎಣ್ಣೆನ ಹಾಕ್ಕೋತಾ ಇದ್ದೀವಿ. ಎಷ್ಟು ಬೇಕು ಎಷ್ಟು ಎಣ್ಣೆನ ನೀವು ಹಾಕ್ಕೋಬೋದು ಪಲ್ಯಕ್ಕೆ. ಇದು ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಈಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಕರಿಬೇವು ಸ್ವಲ್ಪ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫುಲ್ ಗೋಲ್ಡನ್ ಕಲರ್ ಬರೋಕಟ್ಟೆ ಇದು ಫ್ರೈ ಆಗೋಷ್ಟರಲ್ಲಿನೇ ಈಗ ನಾನು ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಕಾಯಿ ಮತ್ತು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀವಿ. ಸೊ ನೋಡಿ ಇಲ್ಲಿ ಫ್ರೈ ಆಗಿದೆ. ಅದ್ರ ಜೊತೆಗೇ ಇವಾಗ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳೋಣ. ಅರಿಶಿಣ ಹಾಕ್ಕೊಂಡು ಅದನ್ನ ಮತ್ತೆ ಬಾಡಿಸ್ಬಿಟ್ಟು ಈಗ ಇಲ್ಲಿ ಒಂದು ದೊಡ್ಡದು ಈರುಳ್ಳಿ, ನಿಮ್ಮ 2 ಸೈಜ್ ಟೊಮೆಟೊ, ಚಿಕ್ಕದು ಮೀಡಿಯಮ್ ಸೈಜ್ದು ತೊಗೋಬೋದು. ಟೊಮೆಟೊನ ಹಾಕ್ಕೊಂಡಿದ್ದೀವಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿದ್ದನ್ನ ಫ್ರೈ ಮಾಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಬಾಡಿಸ್ಬೇಕು, ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಸ್ವಲ್ಪ ಮುಂಚೆನೇ ಹಿಂಗೆ ಹಾಕ್ಕೊಂಡ್ರೆ ನಡೆಯುತ್ತೆ, ಇವಾಗ ಹಿಂಗೆ ಹಾಕಿದ್ರೆ ನಡೆಯುತ್ತೆ. ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀವಿ. ಮತ್ತು ಇವಾಗ ನಾವು ತರಕಾರಿ, ನಿಮ್ಗೆ ಯಾವ ತರಕಾರಿ ಮನೇಲಿ ಇರುತ್ತೋ ಆ ತರಕಾರಿನೆಲ್ಲ ಹಾಕ್ಬೋದು. ಇಲ್ಲಿ ನಾನು ಬೀನ್ಸ್ ಕಾಳು ಮತ್ತು ಬಟಾಣಿ ಕಾಳು ಮತ್ತು ಬೀನ್ಸು, ಕ್ಯಾರೆಟು ಮತ್ತು ತೊಂಡೆಕಾಯಿನ ಯೂಸ್ ಮಾಡಿದ್ದೀನಿ. ನವಿಲುಕೋಸು, ಆಲೂಗಡ್ಡೆ ಎಲ್ಲ ಕೂಡ ನಿಮ್ಮ ಮನೇಲಿ ಏನೇನು ತರಕಾರಿಗಳು ಇರ್ತವೆ ಎಲ್ಲ ಕೂಡ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ಸ್ವಲ್ಪ ಒಂದು 5 ಮಿನಿಟ್ಸ್ ಇದನ್ನ ಬೇಯಕ್ಕೆ ಬಿಟ್ಟ ತಕ್ಷಣ ಇಲ್ಲಿ ಕಾಯಿ ಮತ್ತು ನಾವು ಈರುಳ್ಳಿ ಹಾಕ್ಕೊಂಡಿದ್ವಲ್ಲ, 5ರಿಂದ 6 ಬೆಳ್ಳುಳ್ಳಿ ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೋಬೋದು. ಇಲ್ಲಿ ನಾವು 1.5 ಸ್ಪೂನಷ್ಟು ಖಾರದ ಪೌಡ್ರು ಮತ್ತು ಇದು ಗರಂ ಮಸಾಲ 1.5 ಸ್ಪೂನ್ ಮತ್ತು ಕೊತ್ತಂಬರಿ ಮತ್ತು ಇಲ್ಲಿ ಒಂದು 2ರಿಂದ 3 ಚಿಕ್ಕದಾಗಿರೋಂಥ ಒಂದು ಶುಂಠಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಆಗಬೇಕು, ನೀಟಾಗಿ ರುಬ್ಕೋಬೇಕು. ಸೊ ಇವಾಗ ತರಕಾರಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ, ಇನ್ನೂ ಬೇಯಬೇಕಿದು. ಚೆನ್ನಾಗಿ ನೀರಲ್ಲೇ ಬೇಯಬೇಕು. ಸ್ವಲ್ಪ ಇದಕ್ಕೆ ನೀರು ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಸಾಂಬಾರು ಥರ ಬೇಕು ಅಂದರೆ ನೀರು ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ಗೆ ಚೂರು ನೀರು ಹಾಕ್ಕೊಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ತುಂಬ ನೀಟಾಗಿ ಚೆನ್ನಾಗಿದ್ದನ್ನ ಮತ್ತು ಕುದಿಯಕ್ಕೆ ಬಿಡಬೇಕು. ಇದು ಅನ್ನದ ಜೊತೆ, ಚಪಾತಿ ಜೊತೆ, ಸಾಂಬಾರು, ಮುದ್ದೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ.